ಖುಷಿ ಆಗ್ತಾ ಇದೆ. ಎಂತ ಕ್ರೇಜಿ ರೆಸ್ಪಾನ್ಸ್ ಅಂದ್ರೆ ನಿಜವಾಗ್ಲು ನಾವ್ ಹೇಳಿದ್ರೆ ನಮ್ ಮಾತ್ರ ನಂಬಲ್ಲ, ಸುಳ್ಳು ಅನ್ಕೋತೀರಾ. ಟೀಮ್ ಅವರು ಸಿನಿಮಾ ಬಗ್ಗೆ ಅವರೇ ಮಾತಾಡ್ತಿದಾರೆ ಅಂತ ಅನ್ಕೋತೀರಾ. ನಿಮ್ಮ ಸುತ್ತಮುತ್ತ ಯಾರಾದ್ರೂ ಸಿನಿಮಾ ನೋಡಿರೋರ್ನ ಕೇಳಿ ಅಮೃತಾಂಜನ್ ಸಿನಿಮಾ ಹೇಗಿದೆ ಅಂತ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ರಿವ್ಯೂಸ್ ನ ಚೆಕ್ ಮಾಡಿ. ಖಂಡಿತ ಎಲ್ಲ ಯಾವ್ದು ಸಹ ಫೇಕ್ ರಿವ್ಯೂ ಅಲ್ಲ, ಎಲ್ಲ ಅವರಾಗೆ ಬಂದ್ಬಿಟ್ಟು ಸಿನಿಮಾ ನೋಡಿ ಇಷ್ಟಪಟ್ಟು ರಿವ್ಯೂ ಕೊಟ್ಟಿರೋದು. ತುಂಬಾ ಖುಷಿ ಆಗ್ತಿದೆ. ಈ ತರದ್ ಒಂದು ಒಳ್ಳೆ ರಿವ್ಯೂ ನಮ್ಮ ಸಿನಿಮಾಗೆ ಬರ್ತಾ ಇರೋದು ತುಂಬಾ ಖುಷಿ ಅನಿಸ್ತಾ ಇದೆ. ಎಷ್ಟು ಕ್ರೇಜಿಯಾಗಿ ನಗ್ತಿದಾರೆ ಅಂದ್ರೆ ಈ ಸಿನಿಮಾಗಳಲ್ಲಿ ಒಂದ್ 5 ಕಡೆನೋ 10 ಕಡೆನೋ ನಗದ್ ನೋಡಿರ್ತೀರಾ, ಆದ್ರೆ ಈ ಸಿನಿಮಾದಲ್ಲಿ ಒಂದು 60-70 ಕಡೆ ನಗ್ತಾ ಇದಾರೆ. ಅಷ್ಟು ಎಂಜಾಯ್ ಮಾಡ್ತಿದ್ದಾರೆ. ಚಿಕ್ಕ ಚಿಕ್ಕ ಯೂತ್ ಅಂತೂ ಆ ಲವ್ ಸ್ಟೋರಿ ಇರ್ಬೋದು, ಆ ಫನ್ ಸೀನ್ಸ್ ಇರ್ಬೋದು, ಆ ಫ್ಯಾಮಿಲಿ ಎಪಿಸೋಡ್ಸ್, ಗೌರವ್ದು ಮತ್ತೆ ಭವ್ಯ ಅವ್ರದ್ದು ಫ್ಯಾಮಿಲಿ ಎಪಿಸೋಡ್ಸ್, ಕಾರ್ತಿಕ್ ಅವ್ರದ್ದು ಊಟ ತಿನ್ಸೋ ಎಪಿಸೋಡ್ಸ್, ನನ್ನ ಎಪಿಸೋಡು, ಮತ್ತೆ ಆ ಎಣ್ಣೆದು ಮತ್ತೆ ಸೀರಿಯಲ್ದು ಎಣ್ಣೆದು ಮತ್ತೆ ಆ ಮೇಕಪ್ ಟಗ್ ಆಫ್ ವಾರ್ ಹೆಂಗ್ ನಡೆಯುತ್ತೆ ಅದ್ರದ್ದು ಒಂದು ಸೀಕ್ವೆನ್ಸಸ್ ಎಲ್ಲ ನೋಡಿ ಕ್ರೇಜಿ ಆಗಿ ಎಂಜಾಯ್ ಮಾಡ್ತಾ ಇದಾರೆ. ಅವ್ರ ನಂಬಿಕೆನ ನಾವು ಉಳಿಸ್ಕೊಂಡಿದೀವಿ. ಶಾರ್ಟ್ ಫಿಲ್ಮ್ಗಳು ಮಾಡ್ತಾ ಜನನ ಏನ್ ನಗ್ಸಿದೀವಿ ಅದಕ್ಕಿಂತ ಜಾಸ್ತಿ ನಗ್ಸಿದೀವಿ ಆಕ್ಚುಲಿ. ತುಂಬಾ ಎಂಜಾಯ್ ಮಾಡ್ತೀರಾ. ಫ್ಯಾಮಿಲಿ ಆಡಿಯನ್ಸ್ ಬರಕ್ ಸ್ಟಾರ್ಟ್ ಆಗಿದ್ದಾರೆ. ನಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಇಷ್ಟೊಂದು ಜನ ಬರ್ತಾರಂತ. ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಬುಕ್ ಮಾಡ್ಕೊಂಡು ಬರ್ತಿದ್ದಾರೆ. ಖಂಡಿತ ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಯಾರ್ಯಾರು ಸಿನಿಮಾ ನೋಡಿಲ್ಲ ನೀವು ಸಹ ಬಂದ್ ನೋಡಿ. ಆಯ್ತು, ನಿಮಗೆ ಏನೋ ಇದೆಲ್ಲ ಸತ್ಯನ ಸುಳ್ಳು ಅಂತ ಅನ್ಸಿದ್ರೆ ನಿಮ್ಮ ಸುತ್ತಮುತ್ತ ಯಾರಾದ್ರೂ 4 ಜನ ಸಿನಿಮಾ ನೋಡಿರೋರು ಕೇಳಿ, ಅವ್ರು ಹೇಳ್ತಾರೆ ಸಿನಿಮಾ ಹೇಗಿದೆ ಅಂತ. ಅದಾದ್ಮೇಲೆ ಆದ್ರೂ ದಯವಿಟ್ಟು ಬನ್ನಿ. ಹೊಸಬರ ಪ್ರಯತ್ನ ತುಂಬಾ ಚೆನ್ನಾಗಿ ಮಾಡಿದೀವಿ. ಕೈ ಹಿಡಿರಿ, ಕನ್ನಡ ಸಿನಿಮಾ ಕೈ ಹಿಡಿರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸಿನಿಮಾ ಅದೇ ಇವಾಗಷ್ಟೇ ನೋಡಿದೆ. ಐ ಆಮ್ ಆಲ್ಸೋ ಪಾರ್ಟ್ ಆಫ್ ಸಿನಿಮಾ. ಓಕೆ, ನಾನು ಕೂಡ ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ಏನು ಅಮೃತಾಂಜನ್ ಶಾರ್ಟ್ ಫಿಲಮ್ 2-3 ವರ್ಷದಿಂದ ಬಂದಿತ್ತು. ಅದ್ಭುತವಾಗಿ ಏನ್ ರಂಚಿತ್ತಲ್ಲ ಕರ್ನಾಟಕನ, ಇವತ್ತು ದೊಡ್ಡ ಸಿನಿಮಾಗೆ ಥಿಯೇಟರ್ ಬಂದು ಅದೇ ಫೀಲ್ ಅಲ್ಲಿ ಅದೇ 2.5 ಗಂಟೆಗಳ ಕಾಲ ನಕ್ಕು ನಗಿಸುವಂತ ಕೆಲಸ ಮಾಡ್ತಾ ಇದೆ. ಇಲ್ಲಿ ನೋಡ್ತಾ ಇದ್ರೆ ಎಷ್ಟೊಂದು ಜನ ಆ ಒಂದು ಎಕ್ಸ್ಪೀರಿಯನ್ಸ್ ನೀವು ನೋಡ್ಬೋದು. ಸೊ 100% ಎಂಟರ್ಟೈನ್ಮೆಂಟ್, ತಂದೆ ಮಗನ ಎಮೋಷನ್ ಇದರಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಸೊ ನಿಮ್ಮನ್ನ ಪಕ್ಕ ನಕ್ಕೆ ನಗಿಸ್ತೀವಿ. ಅಮೃತಾಂಜನ್ ತಂಡ ಯಾವತ್ತು ನಗ್ಸೋದಕ್ಕಂತಾನೆ ಸಿನಿಮಾ ಮಾಡ್ತಾ ಇದೆ. ನೋಡಿ ಎಂಜಾಯ್ ಮಾಡಿ. ಅಫ್ಕೋರ್ಸ್ ತುಂಬಾ ಖುಷಿ ಆಯ್ತು. ಇದು ಅವಕಾಶ ಕೊಟ್ಟಿದ್ದು ಡೈರೆಕ್ಟರ್ ಸರ್ ಜಯರಾಮ್ ಸರ್. ಸೊ ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಸೊ ನಮ್ಮ ತಂಡ ಏನಿದೆ, ಸೊ ಪ್ರತಿಯೊಬ್ಬರು ಪ್ರತಿಭಾವಂತರೆ. ಅದಕ್ಕೆ ನಮ್ಗೆ ಯೂಟ್ಯೂಬ್ ಅನ್ನೋದು ಒಂದು ಪ್ಲಾಟ್ಫಾರ್ಮ್ ತರ ಸಿಕ್ಕಿತ್ತು. ಇವತ್ತು ದೊಡ್ಡ ಸ್ಕ್ರೀನ್ ಅಲ್ಲಿ ಸೊ ಜನ ಅದನ್ನ ಒಪ್ಕೊಂಡು ನಮ್ಮನ್ನ ಬೇರೆ ಎಷ್ಟೊಂದು ಜನ ನೋಡಿರ್ತಾರೆ ಯೂಟ್ಯೂಬ್ ಅಲ್ಲಿ ಕಂಟೆಂಟ್ ಮಾಡೋರಿಗೆಲ್ಲ ಈ ಸಿನಿಮಾ ಗೆಲ್ಲೋದ್ರಿಂದ ಸೊ ಅವ್ರಿಗೂ ಒಂದು ಅವಕಾಶ ಸಿಗುತ್ತೆ. ಆ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಿಗ್ಲಿ. ಸೊ ನಮ್ಮ ಸಿನಿಮಾ ಗೆಲ್ತಾ ಇದೆ. ಸೊ ನೀವು ಬಂದು ಥಿಯೇಟರ್ ಅಲ್ಲೇ ಬಂದು ನಮ್ಮನ್ನ ಗೆಲ್ಲಿಸ್ಬೇಕು ಅಂತ ನಾವು ಹೇಳೋದು. ಸೊ ಅದ್ಭುತವಾಗಿರೋ ಸಿನಿಮಾ ನೋಡಿ ಎಂಜಾಯ್ ಮಾಡಿ. ವೀಕೆಂಡ್ ಅಲ್ಲಿ ನಿಮ್ಮ ಸ್ಟ್ರೆಸ್ ಅನ್ನ ಬಸ್ಟ್ ಮಾಡುವಂತ ಸಿನಿಮಾ. ಸೊ ಸೂಪರ್ ಆಗಿದೆ, ಎಂಜಾಯ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್ ಕೆಳ್ಳಂಪಳ್ಳಿ ಅಂತ ನಿರ್ದೇಶಕ ಮಾತಾಡ್ತಾ ಇರೋದು. ಇವತ್ತು ಅಮೃತಾಂಜನ್ ಸಿನಿಮಾ ನೋಡಿದೆ. ಒಂದು ಒಳ್ಳೆ ಕಂಟೆಂಟ್ ಇರುವಂತ ಸಿನಿಮಾ, ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಯಾಕಂದ್ರೆ ಜನ ಈಗ ಈಗ ಸಿನಿಮಾ ನೋಡೋದೇನೋ ಒಂದು ಎಂಟರ್ಟೈನ್ಮೆಂಟ್ ಬೇಕು, ಮೆಸೇಜ್. ಅದ್ರ ಜೊತೆ ಇವ್ರು ಏನಂತಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಮಾಡೋದ್ರ ಜೊತೆಗೆ ಜನಕ್ಕೊಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಜಯರಾಮ್ ಅವರು, ಜ್ಯೋತಿರಾವ್ ಮೋಹಿತ್ ಅವರು ತುಂಬಾ ಒಳ್ಳೆ ನಿರ್ದೇಶಕರು. ಈ ಹಿಂದೆನೂ ಒಂದು ಬಿಫೋರ್ ಒಂದು ಸಿನಿಮಾ ಮಾಡಿದ್ರು. ಅದಾದ್ಮೇಲೆ ಮೀಸೆ ಮತ್ತು ಜಡೆ ಅಂತ ಅವರು ಒಂಥರ ಈ ಯೂಟ್ಯೂಬ್ ಅಲ್ಲಿ ಶಾರ್ಟ್ ಮೂವೀಸ್ ಇದರಲ್ಲಿ ಕಾಮಿಡಿದಲ್ಲಿ ತುಂಬಾ ಕಿಂಗ್ ಅಂತ ಹೇಳ್ಬೋದು ಅವರು. ಈಗ ಅವರ ಒಂದು ಟೀಮ್ ಎಲ್ಲ ಸೇರ್ಕೊಳ್ಳೋದು ಅಮೃತಾಂಜನ್ ಅಂತ ಒಂದು ಸಿನಿಮಾ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಆಕ್ಚುಲಿ ಮೂವಿ. ಆಕ್ಚುಲಿ ಜನ ಇಂಥ ಒಳ್ಳೆ ಸಿನಿಮಾನ ಜನ ಥಿಯೇಟರ್ಗೆ ಬಂದೇ ನೋಡ್ಬೇಕು. ಈಗ OTT ಅದು ಇದು ಅನ್ಕೊಂಡ್ರೆ ಮತ್ತೆ ನೋಡೋಣ ಅಂತ ಹೇಳೋದಕ್ಕಿಂತ ಈಗ 100 ಕೋಟಿ ಹಾಕಿ ಸಿನಿಮಾ ಮಾಡ್ತಾರೆ, ಅದು ಬೇರೆ. ಆದ್ರೆ ಇವರು ಒಂದು ಸಣ್ಣ ಬಜೆಟ್ ಅಲ್ಲಿ ತುಂಬಾ ಅದ್ಭುತವಾಗಿ ಒಂದು ಜನರ ನಗಸ್ಕಂತಾನೆ ಒಂದು ಸಿನಿಮಾ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿ ನಮ್ಮ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ. ಹಾಗೇನೆ ಹೊಸಬ್ರು ಸಿನಿಮಾ ಅಂತ ಹೇಳ್ಬಿಟ್ಟು ಎಲ್ಲೂ ನೆಗ್ಲಿಜೆನ್ಸಿ ಮಾಡಬೇಡಿ. ಎಲ್ಲರೂ ಸಿನಿಮಾ ಮೇಕರೇ. ಎಲ್ಲರೂ ಬರುವಾಗ ಹೊಸಬ್ರೆ, ಬಂದ ನಂತರನೇ ಅವರು ಫೇಮಸ್ ಆಗೋದು. ದಯವಿಟ್ಟು ಕನ್ನಡ ಪ್ರೇಕ್ಷಕರಾಗಿರ್ಬೋದು, ಬೇರೆ ಲ್ಯಾಂಗ್ವೇಜ್ ಪ್ರೇಕ್ಷಕರಾಗಿರ್ಬೋದು, ಬಂದು ಸಿನಿಮಾ ಥಿಯೇಟರ್ ಅಲ್ಲೇ ನೋಡಿ ನಮ್ಮ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ. ಆಲ್ ದ ವೆರಿ ಬೆಸ್ಟ್ ಅಮೃತಾಂಜನ್ ಸಿನಿಮಾ.